ಗೋವಿಂದರಾಜು ಡೈರಿಯ ಮೂಲಕ ರಾಜ್ಯ ಭ್ರಷ್ಟಾಚಾರದಲ್ಲಿ ನಂಬರ್ 1 ಅಲ್ಲಿದೆ ಎಂದು ಸಾಬೀತಾಗಿದೆ. ಸಿಎಂ ರಾಜೀನಾಮೆ ನೀಡಲಿ ಅಂತ ಸಂಸದೆ ಶೋಭಾ ಕರಂದ್ಲಾಜೆ ಆಗ್ರಹಿಸಿದ್ದಾರೆ. ಕಾರ್ಕಳದಲ್ಲಿ ಬಿಜೆಪಿ ಕಾರ್ಯಕರ್ತರ ಸಮಾವೇಶದಲ್ಲಿ ಭಾಗವಹಿಸಿದ ಸಂದರ್ಭದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ್ರು. ಈಗ ಸಿಎಂ ಏನು ಹೇಳ್ತಾರೆ, ಯಡಿಯೂರಪ್ಪನವರು ಡೈರಿ ಬಗ್ಗೆ ಆರೋಪ ಮಾಡಿದಾಗ ಆರೋಪ ತಳ್ಳಿ ಹಾಕುತ್ತಾ ಬಂದಿದ್ರಿ. ಈಗ ನೀವು ಮುಖ ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ಎದುರಾಗಿದೆ. ತಕ್ಷಣ ರಾಜೀನಾಮೆ ನೀಡಿ ಅಂತ ಆಗ್ರಹಿಸಿದ. ಈ ಡೈರಿ ಸಿಕ್ಕಿದ ಮೇಲೆ ಯಡಿಯೂರಪ್ಪನವರು ಮಾತಾಡಿದ ಮೇಲೆ ಈ ಡೈರಿ ನಮ್ಮ ಮನೆಯಲ್ಲಿ ಹೇಗೆ ಸಿಕ್ತು ಅನ್ನುವಂಥ ಮಾಹಿತಿ ಯಡಿಯೂರಪ್ಪನವ್ರಿಗೆ ಹೇಗೆ ಗೊತ್ತಾಯಿತು ಅನ್ನುವಂಥ ಪ್ರಶ್ನೆಯನ್ನು ಅಧಿಕೃತವಾಗಿ ಬರವಣಿಗೆ ಮೂಲಕ ಅವರು IT ಡಿಪಾರ್ಟ್ಮೆಂಟ್ಗೆ ಕೇಳಿದ್ದಾರೆ. ಅಂದರೆ ಅವತ್ತೇ ಅವರು ಆ ಡೈರಿ ಬಗ್ಗೆ ಒಪ್ಕೊಂಡಿದ್ರು. ಇವತ್ತು ಯಾವ ಅದರಲ್ಲಿ RG ಮತ್ತು SG ಮತ್ತು ಬೇರೆ ಬೇರೆ ಕೋಡ್ ವರ್ಡ್ಗಳು ಮೆನ್ಷನ್ ಆಗಿದ್ದಾವೆ. ಅದೆಲ್ಲವೂ ಕೂಡ ಕಾಂಗ್ರೆಸ್ ಮುಖಂಡರು ಅನ್ನುವಂಥದ್ದನ್ನು ಕೂಡ ಅವರು ಹೇಳ್ಕೊಂಡಿದ್ದಾರೆ. ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಂದು ಇಲಾಖೆಯಲ್ಲಿ ಭ್ರಷ್ಟಾಚಾರವನ್ನು ಮಾಡಿ ಹೈಕಮಾಂಡ್ಗೆ ಕಪ್ಪವನ್ನು ಕೊಟ್ಟು ಇವತ್ತು ತನ್ನ ಕುರ್ಚಿಯನ್ನು ಉಳಿಸಿಕೊಳ್ಳುವಂಥದ್ದನ್ನು ಸಿದ್ದರಾಮಯ್ಯನವರು ಮಾಡ್ತಾ ಬಂದಿದ್ದಾರೆ.